ಹೆಲೋ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರುವ ಹಾಗೆ ನಾನು ನಿಮ್ಮ ಬಾಯೋಸಖಿ ದೇವಿ ಶಿಲ್ವಂತ್. ಸೊ ಇವತ್ತು ಈ ವಿಡಿಯೋ ಮುಖಾಂತರ ನಾವು ಬಹಳಷ್ಟು ಥಿಂಗ್ಸ್ ಅನ್ನ ನೋಡೋಣ. ಏನಪ್ಪಾ ಅಂತಂತಂದ್ರೆ ಸ್ಟಡಿನ ಮತ್ತೆ ಫನ್ ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅಂತ. ಓಕೆ, ಸೊ ನೀವು ಎಷ್ಟೊಂದು ಜನ ನಿಮ್ಗೆ ಹೇಳಿರ್ತಾರೆ 10th ಇದೆ, ತುಂಬಾ ಡಿಫಿಕಲ್ಟ್ ಇರುತ್ತೆ, ಹಂಗ್ ಓದ್ಬೇಕು ಹಿಂಗ್ ಓದ್ಬೇಕು, 24 hours ಓದ್ತಾನೆ ಇರಬೇಕು. ಓಕೆ, ಹೊರಗಿಂದ ಸಬ್ಜೆಕ್ಟ್ ಹೊರಗಿಂದ ಅಥವಾ ನಿಮ್ ಸಿಲೆಬಸ್ ಹೊರಗಿಂದ ಎಲ್ಲ ಕ್ವಶನ್ಸ್ ಬರುತ್ತೆ ಅಂತ ಹಿಂಗೆಲ್ಲ ಅಂಜಿಸ್ತಿರ್ತಾರೆ. ಸೊ ಇದಕ್ಕೆಲ್ಲ ನೀವು ಇಗ್ನೋರ್ ಮಾಡಿ. ಓಕೆ, ಇದಕ್ಕೆಲ್ಲ ನೀವು ಕೇರ್ ಮಾಡಬೇಡಿ. ಓಕೆನಾ ಸ್ಟೂಡೆಂಟ್ಸ್? ಇಲ್ಲಿ ನೋಡ್ಬೇಕಾದ್ರೆ ಹೌ ಟಾಪರ್ಸ್ ಬ್ಯಾಲೆನ್ಸ್ ಸ್ಟಡಿ ಅಂಡ್ ಫನ್. ಟಾಪರ್ಸ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಸ್ಟಡಿನ ಮತ್ತೆ ಫನ್ ನ? ನಿಮ್ಗೊಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಡು ಟಾಪರ್ಸ್ ಸ್ಟಡಿ ಆಲ್ ಡೇ? ಟಾಪರ್ಸ್ ಆಲ್ ಡೇ ಸ್ಟಡಿ ಮಾಡ್ತಾರ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ನಿಮಗ್ ಗೊತ್ತಾ ಸ್ಟೂಡೆಂಟ್ಸ್, ಇಲ್ಲಿ ಹೇಳ್ಬೇಕಂದ್ರೆ ಟಾಪರ್ಸ್ ಏನ್ ಮಾಡ್ತಾರೆ? ಓಕೆ, ಟಾಪರ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಓದಕ್ ಕೂಡ್ತಾ ಇದ್ದೀರಿ ಅಂತಂದ್ರೆ ಒಂದು ಪರ್ಫೆಕ್ಟ್ ಪ್ಲಾನ್ ಅನ್ನ ಮಾಡ್ಕೊಂಡ್ಬೇಡಿ. ಓಕೆ, ಸೊ ಪರ್ಫೆಕ್ಟ್ ಪ್ಲಾನ್ ಅಲ್ಲಿ ಏನ್ ಬರುತ್ತೆ, ಫಸ್ಟ್ ಥಿಂಗ್ ಏನ್ ಬರುತ್ತೆ ಅಂತಂದ್ರೆ ಅ ಫಿಕ್ಸ್ಡ್ ಸ್ಟಡಿ ಟೈಮ್. ಏನು? ಅ ಫಿಕ್ಸ್ಡ್ ಸ್ಟಡಿ ಟೈಮ್. ಅ ಫಿಕ್ಸ್ಡ್ ಸ್ಟಡಿ ಟೈಮ್. ಫಾರ್ ಎಕ್ಸಾಂಪಲ್, ರಾತ್ರಿ 8ರಿಂದ 10 ಗಂಟೆವರೆಗೆ ನಾನು ಓದ್ತೀನಿ ಅಂತ, ಅಥವಾ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೆ ನಾನು ಓದ್ತೀನಿ ಅಂತ. ಈ ತರ ಬೆಳಿಗ್ಗೆ ಮತ್ತು ರಾತ್ರಿ ಸೇರ್ಕೊಂಡು ಅಟ್ಲೀಸ್ಟ್ 3 hours ನೀವು ಓದ್ಲೇಬೇಕು. ಡೇ 1 ನಿಂದ ನೀವು ಇಷ್ಟು ಸ್ಟಾರ್ಟ್ ಮಾಡ್ಲೇಬೇಕು. ಅವಾಯ್ಡ್ ಎಕ್ಸ್ಟ್ರೀಮ್ಸ್. ಜಾಸ್ತಿ ಅತಿ ಯಾವುದು ಮಾಡಬೇಡಿ. ಅತಿ ಫನ್ ಮಾಡೋದು ನೆಸೆಸರಿ ಇಲ್ಲ, ಅತಿ ಸ್ಟಡಿ ಮಾಡೋದು ನೆಸೆಸರಿ ಇಲ್ಲ. ಕಂಟ್ರೋಲ್, ನಾಟ್ ಎಲಿಮಿನೇಟ್ ಫನ್. ಕಂಟ್ರೋಲ್ ಮಾಡ್ಕೋಬೇಕು ನೀವು. ನಿಮ್ ಮೈಂಡ್ ಅನ್ನ, ನಿಮ್ ಮನ್ಸನ್ನ ನೀವು ಕಂಟ್ರೋಲ್ ಮಾಡ್ಬೇಕು. ಓಕೆನಾ? ಆದ್ರೆ ನಿಮ್ ಮನ್ಸು ನಿಮಗ್ ಕಂಟ್ರೋಲ್ ಮಾಡ್ಬಾರ್ದು. ಓಕೆ, ಸೊ ಶ್ರೀಕೃಷ್ಣ ಅವ್ರು ಹೇಳ್ತಾರಲ್ವಾ, ಮನ್ ಕೆ ಬೆಹಕಾವೆ ಮೇನ ಆವೋ ಪಲ್ ಪಲ್ ಗೆ ರಚತಾ ಸ್ವಾಂಗ್ ನಿರಾಲೆ ಅಂತ. ಅದಕ್ಕೆ ನಿಮ್ ಮನ್ಸನ್ನ ನೀವು ಹಿಡಿತದಲ್ಲಿ ಇಟ್ಕೊಳ್ಳೋದನ್ನ ಕಲಿಬೇಕು. ಓಕೆ, ಎಲಿಮಿನೇಟ್ ಮಾಡಬಾರ್ದು, ಕಂಪ್ಲೀಟ್ಲಿ ಫನ್ ಅನ್ನ ಎಲಿಮಿನೇಟ್ ಮಾಡಬಾರ್ದು. ಆದ್ರೆ ಕಂಟ್ರೋಲ್ ಮಾಡಬೇಕು. ಯಾವಾಗ ಸ್ಟಾಪ್ ಮಾಡಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ವೆನ್ ಟು ಸ್ಟಾಪ್ ಅಂಡ್ ವೆನ್ ಟು ಸ್ಟಾರ್ಟ್. ಓಕೆ, ದ ಟಾಪರ್ಸ್ ನೋ ದಿಸ್ ಥಿಂಗ್ಸ್ ಬೆಟರ್, ರೈಟ್? ಸೊ ಸ್ಮಾರ್ಟ್ ಬ್ರೇಕ್ಸ್ ಅಂಡ್ ರಿಫ್ರೆಶ್ ಯು. ಸ್ಮಾರ್ಟ್ ಬ್ರೇಕ್ಸ್ ರಿಫ್ರೆಶ್ ಯು. ಸ್ಮಾರ್ಟ್ ಬ್ರೇಕ್ಸ್ ಅಂತಂದ್ರೆ ಮೊಬೈಲ್ ತಗೊಂಡು ಸ್ಕ್ರಾಲ್ ಮಾಡೋದಲ್ಲ. ಓಕೆ, ಜಸ್ಟ್ ಒಂದು ವಾಕ್ ಹೋಗಿ ಬರ್ತೀರಿ. ಓಕೆ, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು 5 ನಿಮಿಷ ನೀವು ಮಾತಾಡ್ತೀರಿ, ಮ್ಯೂಸಿಕ್ ಕೇಳ್ತೀರಿ, ದೇವ್ರದ್ದು ಭಜನ್ ಕೇಳ್ತೀರಿ. ಓಕೆನಾ? ಸೊ ದಿಸ್ ಈಸ್ ವಾಟ್ ದ ಸ್ಮಾರ್ಟ್ ಬ್ರೇಕ್ಸ್. ಅಂದ್ರೆ ನೀವು 2 hour ಓದ್ರಿ ಅಂತ ಅನ್ಕೊಳ್ಳಿ, ಅಥವಾ 1 hour ನೀವು ಓದ್ರಿ ಅಂತ ಅನ್ಕೊಳ್ಳಿ. 10 minutes ನೀವು ಬ್ರೇಕ್ ತಗೋಬಹುದು. ಹಿಂಗೆಲ್ಲ ನೀವು 10 minutes ಓದ್ರಿ 1 hour ಬ್ರೇಕ್ ತಗೊಳ್ರಿ. ನೋ, ಡೋಂಟ್ ಡೂ ಲೈಕ್ ದಟ್. ಡೈಲಿ ಡಿಸಿಪ್ಲಿನ್ ಇಸ್ ಈಕ್ವಲ್ ಟು ಡೈಲಿ ರಿಲ್ಯಾಕ್ಸೇಷನ್. ನೀವು ಡೈಲಿ ಡಿಸಿಪ್ಲಿನ್ ಇಂತ ಇದೀರಿ ಅಂತ ಅನ್ಕೊಳ್ಳಿ. ಡೈಲಿ ಡಿಸಿಪ್ಲಿನ್ ಇಂತ ಇದೀರಿ, ನಿಮ್ ವರ್ಕ್ ಎಲ್ಲ ನೀವು ಕರೆಕ್ಟ್ ಆಗಿ ಮಾಡ್ಲತ್ತೀರಿ ಅಂತ ಅನ್ಕೊಳ್ರಿ. ನಿಮ್ಮ ತಲೆಯಲ್ಲಿ ಏನು ಸ್ಟ್ರೆಸ್ ಇರಲ್ಲ. ನಿಮ್ದೆಲ್ಲ ವರ್ಕ್ ಮಾಡ್ಬಿಟ್ಟು ನೀವು ಆಟಕ್ಕೆ ಹೋದ್ರಿ ಅಂತ ಅನ್ಕೊಳ್ರಿ. ಆಟ ಆಡಕ ಏನೋ ನಿಮ್ದು ಫೇವ್ರೆಟ್ ಚೀಸ್ ಮಾಡ್ಲಕ್ ನೀವು ಹೋದ್ರಿ ಅಂತ ಅನ್ಕೊಳ್ರಿ. ಅವಾಗ ನಿಮ್ ಹತ್ರ ಒಳಗೆ ಗಿಲ್ಟ್ ಇರಲ್ಲ. ಓ, ನಂದೆಲ್ಲ ಕೆಲಸ ಇದೆ, ನಾನು ಇಲ್ಲಿ ಬಂದು ಆಟ ಆಡ್ಕೋತಾ ಕೂತೀನಿ, ನಾನು ಟಿವಿ ನೋಡ್ಕೋತಾ ಕೂತೀನಿ ಅಂತ ಈ ಮೈಂಡ್ ಸೆಟ್ ಇರಲ್ಲ. ನೀವು ಎಲ್ಲಾ ಕೆಲಸ ಮಾಡ್ಬಿಟ್ರಿ ಅಂತಂದ್ರ ಆಮೇಲೆ ನಿಮ್ದು ಏನ್ ಫನ್ ಏರಿಯಾಸ್ ಅವಲ್ಲ ಅದನ್ನ ನೀವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಅಂಡ್ ಆಲ್ವೇಸ್ ಕೀಪ್ ಯುವರ್ ಗೋಲ್ ಇನ್ ಮೈಂಡ್. ನಿಮ್ದು ಮಾರ್ಕ್ಸ್ ಎಷ್ಟು ನೀವು ಸ್ಕೋರ್ ಮಾಡ್ಬೇಕಂತೀರಿ, ನಿಮ್ ಡ್ರೀಮ್ ಮಾರ್ಕ್ಸ್ ಏನದ ಅದು ನಿಮ್ ತಲೆಯಲ್ಲಿ ಯಾವಾಗ್ಲೂ ಇದ್ದೇ ಇರಬೇಕು. ಓಕೆ, ಸೊ ನಿಮ್ ಡ್ರೀಮ್ ಮಾರ್ಕ್ಸ್ ಏನದ, ನಿಮ್ ಡ್ರೀಮ್ ಪರ್ಸೆಂಟೇಜ್ ಏನದ ಅದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆನಾ ಸ್ಟೂಡೆಂಟ್ಸ್? ಸೊ ನಾವು ನೆಕ್ಸ್ಟ್ ನೋಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅಲಾಟ್. ಓಕೆ, ಡೈಲಿ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಹೆಂಗ್ ಓದ್ಬೇಕು, ಹೆಂಗಿಲ್ಲ, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ಓಕೆ, ಕಾನ್ಸೆಪ್ಟ್ ಕ್ಲಾರಿಟಿ ಹೆಂಗ್ ಬರ್ಬೇಕು, ಸೊ ಇದ್ರ ಬಗ್ಗೆ ಎಲ್ಲ ವರಿ ಮಾಡೋದ್ ಬೇಡ. ಯಾಕಂತಂದ್ರೆ ನಿಮ್ ಸಲುವಾಗಿ ನಾವು ಫಿಸಿಕ್ಸ್ ವಾಲಾ ಕಡೆಯಿಂದ ವೀರಾ ಬ್ಯಾಚ್ ತಗೊಂಡ್ ಬರ್ತಾ ಇದೀವಿ. ಸೊ ಇದು ವೀರಾ ಬ್ಯಾಚ್ ಏನಪ್ಪಾ ಅಂತಂತಂದ್ರೆ ಮೇ 1st ಇಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಮೇ 1st ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ ಅಥವಾ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸಬ್ಜೆಕ್ಟ್ಸ್, ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ನಾವ್ ಇದ್ರಲ್ಲಿ ಕವರ್ ಮಾಡ್ತೀವಿ. ಹೆಂಗ್ ಓದ್ಬೇಕು, ಹೆಂಗಿಲ್ಲ, ಎಷ್ಟೇ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾಕಿರ್ಲಿ ಅದನ್ನ ನಾವು ಈಸಿ ಮಾಡಿ ನಿಮ್ಗೆ ಕಲಿಸ್ಕೊಡ್ತೀವಿ. ಸೊ ರೆಡಿ ಆಗಿರಿ ಸ್ಟೂಡೆಂಟ್ಸ್, ರೈಟ್? ನೀವು ಜಸ್ಟ್ ಓದಕ್ ರೆಡಿ ಆಗಿರಿ, ಓದ್ಸಕ್ಕೆ ನಾವು ಆಲ್ವೇಸ್ ರೆಡಿ ವೀರಾ ಬ್ಯಾಚ್ ಜೊತೆಗೆ. ನೋ ಯುವರ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್. ಓಕೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಇದೆ, ಯಾವ್ದು ಈಸಿ ಇದೆ ಅಂತ ನೀವು ಚೆನ್ನಾಗಿ ಅದು ಮಾತ್ರ ನಿಮ್ಗೆ ಗೊತ್ತಿರಬೇಕು. ಅದು ಗೊತ್ತಿದ್ರೆ ವರ್ಕ್ ಮಾಡೋದಕ್ಕೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಥ್ಯಾಂಕ್ ಯು ಸೋ ಮಚ್.